ಹಾಯ್ ನಮಸ್ತೆ ಯಜಮಾನ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಜಾನ್ಸಿ ಮತ್ತು ಅನಿತಾ ಇಬ್ಬರು ಮಧ್ಯೆ ಕಾಂಪಿಟೇಷನ್ ಶುರುವಾಗುತ್ತೆ. ಗಣಪ ಇಬ್ರಿಗೂ ಟಾಸ್ಕ್ನ ಕೊಡೋಕ್ಕಿಂತ ಮುಂಚೆ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲದನ್ನು ಹೇಳ್ತಾರೆ. ಹೊಡೆದು ಎಲ್ಲರೂ ಬಂದಾಯ್ತು ಅಲ್ವಾ, ಇವಾಗ ನಾನು ಕಾಂಪಿಟೇಷನ್ನ ಉದ್ದೇಶ, ನೀತಿ, ನಿಯಮ ಎಲ್ಲದನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ. ಸರಿಯಾಗಿ ಕೇಳಿಸ್ಕೋಬೇಕು. ಮುಖ್ಯವಾಗಿ ನೀವಿಬ್ರು ಅಂದ್ರೆ ಜಾನ್ಸಿ ಮತ್ತೆ ಅನಿತಾ ನೀವು ಕೇಳಿಸ್ಕೋಬೇಕು. ಇವತ್ತಿನಿಂದ ನಮ್ಮ ಮನೆಯಲ್ಲಿ 5 ದಿನಗಳ ಕಾಲ 5 ಟಾಸ್ಕ್ಗಳು ಇರ್ತವೆ. ಟಾಸ್ಕ್ಗಳು ಏನು ಅನ್ನೋದನ್ನ ನಾನು ಸ್ಪಾಟಲ್ಲೇನೆ ಹೇಳ್ತೀನಿ. ಯಾಕೆ ಅಂದರೆ ಸ್ಪಾಟಲ್ಲಿ ಹೇಳ್ದಾಗೆ ತಾನೇ ನೀವು ಸ್ಪಾಂಟೇನಿಯಸ್ ಆಗಿ ಯೋಚನೆ ಮಾಡಿ ಥಿಂಕ್ ಮಾಡಿ ಆ ಟಾಸ್ಕ್ಗಳನ್ನ ಗೆದ್ದಾಗಲೇ ತಾನೇ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ಎಲ್ಲರಿಗೂ ಅರ್ಥ ಆಗೋದು. ಏನೇ ಟಾಸ್ಕ್ ಕೊಟ್ಟಾಗ ನನಗೆ ಈ ಟಾಸ್ಕ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಆಗಲ್ಲ ಅಂತ ಯಾರು ಹೇಳ್ತಾರೋ ಅವರೇನೆ ಈ ಟಾಸ್ಕಲ್ಲಿ ಸೋಲೋರು ಮೊದಲನೇದಾಗಿ. ಆವಾಗ ಈ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ, ಅವರು ಸೋಲನ್ನ ಒಪ್ಕೊಂಡಂಗೆ ಆಗುತ್ತೆ. ಆಮೇಲೆ ಅಂಪೇರ್ ತೀರ್ಮಾನನೇ ಅಂತಿಮ ತೀರ್ಮಾನ ಅನ್ನೋದು ಮೊದಲು ನಿಮಗೆ ನೆನಪಿರಲಿ. ಕೇವಲ ನಿಮ್ಮಿಬ್ರು ಮಧ್ಯದಲ್ಲೇ ನಡೆಯುತ್ತೆ. ಯಾಕೆ ಅಂದ್ರೆ ಈ ಮನೆಗೆ ಬೆಸ್ಟ್ ಸೊಸೆ ಯಾರು ಅಂತ ತೀರ್ಮಾನ ಆಗ್ಬೇಕಾಗಿದೆ. ತೀರ್ಮಾನ ಮಾಡೋ ಹಕ್ಕು ಈ ಮನೆಯವ್ರಿಗಿದೆ ಅಂತ ಗಣಪ ರೂಲ್ಸು ರೆಗ್ಯುಲೇಷನ್ಸ್ನ ಹೇಳುವಾಗ ಸಂಗೀತ ಅವ್ರ ಅಣ್ಣನ ಹತ್ರ, ಅಣ್ಣ ಅದಕ್ಕೆ ಸೋಲಿಸ್ಬೇಕು ಅಂತಾನೆ ದೊಡ್ಡಪ್ಪ ಅಂಪೇರ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅಂತ ಗುಸುಗುಸು ಅಂತ ಮಾತಾಡ್ತಾ ಇರ್ತಾಳೆ. ರಾಘು ಮಾತ್ರ, ಅಲ್ಲ ಸಂಗೀತ, ಗೇಮ್ ನಡೆಯೋದು ಎಲ್ಲರ ಕಣ್ಮುಂದೆ ತಾನೆ, ಆದ್ರೆ ಅದರಲ್ಲಿ ಮೋಸ ಹೇಗೆ ನಡೆಯೋಕ್ಕಾಗತ್ತೆ ಅಂತ ಹೇಳಿದ್ದಕ್ಕೆ ಸಂಗೀತ, ಅಣ್ಣ ಇವಾಗ ಮೋಸ ಹೇಗೆ ನಡೆಯುತ್ತೆ ಅಂತ ಅನ್ನೋದು ಈ ಗೇಮ್ ಮುಗಿದ್ಮೇಲೆ ಗೊತ್ತಾಗುತ್ತೆ, ನೋಡ್ತಾ ಇರುವಂತ ಅವಳು ಅವನಿಗೆ ಆನ್ಸರ್ ಮಾಡ್ತಾಳೆ. ರಾಘು ಕೊನೆ ತಂಗಿ ಕೂಡ ತರುಣನ ಹತ್ರ, ತರುಣಣ್ಣ ಇವರು ಜಾನ್ಸಿ ಅದ್ಕೆನ ಸೋಲಿಸ್ಬೇಕು, ಅನಿತನ್ನ ಗೆಲ್ಲಿಸ್ಬೇಕು ಅಂತಾನೆ ಈ ತರ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ತರುಣ, ನೋಡೋಣ ಇರು ಅಂತ ಹೇಳ್ತಾನೆ. ಹಾಗೇನೆ ಮಂಜುಳಾ ಮತ್ತೆ ಲಲಿತಾ ಕೂಡ, ಇವಳು ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ, ನಾನು ಗೆಲ್ತೀನಿ ಅನ್ನೋ ಭ್ರಮೆನಲ್ಲಿದ್ದಾಳೆ, ನಾವು ಹೇಗಾದ್ರೂ ಮಾಡಿ ಅನಿತನ್ನ ಗೆಲ್ಲಿಸ್ತೀವಿ ಅನ್ನೋದು ಇವಳಿಗೆ ಅರಿವಿಗೆ ಇಲ್ಲ ಅಂತ ಇಬ್ರು ಮಾತಾಡ್ಕೋತಾ ಇರ್ತಾರೆ. ಗಣಪ ಮಾತ್ರ ತನ್ನ ರೂಲ್ಸು ರೆಗ್ಯುಲೇಷನ್ಸ್ನ ಕಂಟಿನ್ಯೂ ಮಾಡ್ತಾನೆ. ಒಂದು ವಾರದ ನಂತರ ವೋಟಿಂಗ್ ನಡೆಯುತ್ತೆ. ಆವಾಗ ಮನೆಯವರೆಲ್ಲರೂ ತಮ್ಮ ಅಧಿಕಾರನ ಚಲಾಯಿಸ್ತಾರೆ. ಆ ವೋಟಿಂಗಲ್ಲಿ ಯಾರು ಹೆಚ್ಚು ಓಟುಗಳನ್ನು, ಯಾರು ಹೆಚ್ಚು ಮತಗಳನ್ನು ತಗೊಂಡು ಜಯಶೀಲರಾಗ್ತಾರೋ ಅವರೇ ಈ ಮನೆಯ ಸೊಸೆ ಆಗ್ತಾರೆ. ಎಲ್ಲದಕ್ಕಿಂತ ಮುಂಚೆ ಮನೆಯವರ ಮನಸ್ಸನ್ನ ಗೆದ್ದು ಹೆಚ್ಚು ಅಂಕಗಳನ್ನು, ಹೆಚ್ಚು ಮತಗಳನ್ನು ಪಡ್ಕೊಳ್ಳೋದಕ್ಕೆ ಇರೋ ಒಂದು ಚಾನ್ಸ್ ಅಂದರೆ ಅದೇ ಈ ವೋಟಿಂಗ್, ಅದೇ ಈ ಟಾಸ್ಕ್. ಈ ರೀತಿನಲ್ಲಿ ನಿಮ್ಮನ್ನ ನೀವು ಪ್ರೂವ್ ಮಾಡಿಕೊಂಡು ಮನೆಯವರ ಮನಸ್ಸನ್ನ ಗೆದ್ದು ಈ ವೋಟಿಂಗ್ ಅಲ್ಲಿ ಗೆಲ್ಲೋದಕ್ಕೆ ಇರೋ ಒಂದು ಅವಕಾಶ ಅಂತನೂ ತಿಳ್ಕೊಬಹುದು. ಒಂದು ವಾರ ರಣರೋಚಕವಾಗಿ ನಡೆಯುವಂತಹ ಸ್ಪರ್ಧೆಗೆ ನಾನ್ ಕೊಡೋ ಹೆಸರು ನೀನಾ ನಾನಾ ಅಂತ ಹೇಳಿದಕ್ಕೆ ಎಲ್ರು ಕ್ಲಾಪ್ಸ್ ಹಾಕ್ತಾರೆ. ಗಣಪ ಆ ಕ್ಲಾಪ್ಸ್ಗಳನ್ನೆಲ್ಲ ಕಮ್ಮಿ ಮಾಡಿ ನಿಲ್ಲಿಸಿ ಅಂತ ಹೇಳಿ, ಪಲ್ಲವಿ ನಾನು ಹೇಳಿರೋದೆಲ್ಲ ಸರಿಯಾಗಿದೆಯಾ ಅಥವಾ ಇನ್ನೂ ಏನಾದರೂ ಸೇರಿಸ್ಬೇಕಾ ಅಂತ ಕೇಳ್ತಾನೆ. ಪಲ್ಲವಿ, ಏನಿಲ್ಲ ದೊಡ್ಡಪ್ಪ, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾಳೆ. ಹಾಗೇನೆ ಗಣಪ, ನೀನೇನಪ್ಪ ಹೇಳ್ತೀಯಾ ರಾಘು ಅಂತ ರಾಘುನ ಕೇಳ್ತಾರೆ. ರಾಘು, ಹಾ ದೊಡ್ಡಪ್ಪ ಸರಿ ಇದೆ ಅಂತ ಹೇಳಿದ್ದಕ್ಕೆ, ಅದನ್ನೇ ಒಂಚೂರು ಜೋರಾಗಿ ಹೇಳ್ಬಾರ್ದ ಅಂತ ಗಣಪ ಕೇಳಿದ್ದಕ್ಕೆ, ಹಾ ದೊಡ್ಡಪ್ಪ ಸರಿ ಇದೆ ಅಂತ ಜೋರಾಗಿ ಹೇಳ್ತಾನೆ. ಗಣಪ ಓಕೆ ಅಂತ ಹೇಳಿ, ನೋಡಮ್ಮ ಈಗ ಈ ಟಾಸ್ಕ್ ಏನು ಹೇಗೆ ಅಂತ ಎಲ್ಲ ನಿಮ್ಗೆ ಅರ್ಥ ಆಯ್ತಾ, ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ, ಹೌದು ನಮಗೆ ಅರ್ಥ ಆಯಿತು, ಏನೂ ಡೌಟ್ ಇಲ್ಲ ಅಂತ ಅನಿತಾ ಹೇಳ್ತಾಳೆ. ಅದಕ್ಕೆ ಜಾನ್ಸಿ ಕೂಡ, ಹೌದು ದೊಡ್ಡ ಮಾವ ನನಗೇನು ಡೌಟ್ ಇಲ್ಲ ಅಂತ ಜಾನ್ಸಿ ಕೂಡ ಹೇಳ್ತಾಳೆ. ಸರಿ ಹಾಗಾದರೆ ಇವಾಗ ಈ ಟಾಸ್ಕ್ ಏನು ಅಂತ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು, ಪಲ್ಲವಿ ಆ ಪ್ರಾಪರ್ಟಿ ಕೊಡಮ್ಮ ಅಂತ ಪಲ್ಲವಿನ ಕೇಳ್ತಾರೆ. ಅದಕ್ಕೆ ಪಲ್ಲವಿ ಆ ಪ್ರಾಪರ್ಟಿನ ಕೊಡ್ತಾಳೆ. ಪ್ರಾಪರ್ಟಿ ಏನಪ್ಪ ಅಂತ ಅಂದರೆ ಒಂದು ಗೊಂಬೆ ಆಗಿರುತ್ತೆ. ಇದೇ ಇವತ್ತಿನ ಟಾಸ್ಕ್ನ ಪ್ರಾಪರ್ಟಿ. ಅಂದರೆ ಇದು ಈ ಮನೆ ಮಗು ಅಂತ ತಿಳ್ಕೊಳ್ಳಿ. ಇದಕ್ಕೆ ಇಲ್ಲಿ ಒಂದು ಬಟನ್ ಇದೆ, ಆ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಅಳೋದಕ್ಕೆ ಶುರು ಮಾಡುತ್ತೆ. ಇವಾಗ ಇದೇ ನೋಡಿ ನಿಮಗೆ ಟಾಸ್ಕ್ ಇರೋದು. ಹೇಗೆ ಅಂತ ಅಂದರೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಅಳುತ್ತೆ. ಅದು ಅಳು ನಿಲ್ಲಿಸ್ಬೇಕು ಅಂತ ಅಂದರೆ ಅದಕ್ಕೆ ಹಾಲು ಬೇಕು. ಮನೆಯಲ್ಲಿ ಒಂದು ತೊಟ್ಟೂ ಹಾಲಿಲ್ಲ, ಹಾಗೇನೆ ನಿಮ್ಮಿಬ್ಬರ ಹತ್ರನೂ 1 ರೂಪಾಯಿನೂ ದುಡ್ಡೂ ಇಲ್ಲ. ಆವಾಗ ತಲೆಗೆ ಬರೋದೇ ಇಲ್ಲಿಂದ 1.5 ಕಿಲೋಮೀಟರ್ದಲ್ಲಿ ಇರೋವಂತಹ ಒಂದು ಅಂಗಡಿ. ಆ ಅಂಗಡಿಗೆ ಹೋಗಿ ಏನಾದರೂ ಮಾಡಿ ಹೇಗಾದರೂ ಮಾಡಿ ಅಲ್ಲಿಂದ ಹಾಲನ್ನು ತೊಗೊಂಡು ಬಂದು ಈ ಮಗುಗೆ ಕುಡಿಸ್ಬೇಕು. ಆವಾಗ ಈ ಮಗು ಹಾಲನ್ನು ಕುಡಿದು ಅಳೋದನ್ನು ನಿಲ್ಲಿಸುತ್ತೆ.
ಇದೇ ನೋಡಿ ಇವತ್ತಿನ ಟಾಸ್ಕ್. ಇಬ್ರಿಗೂ ಈ ಟಾಸ್ಕ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಾ ಅಂತ ಕೇಳಿದ್ದಕ್ಕೆ ಹೌದು ನಮಗೆ ಅರ್ಥ ಆಯ್ತು ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಅನಿತಾ ಹೇಳ್ತಾಳೆ. ಹಾಗೇನೆ ಝಾನ್ಸಿ ಕೂಡ ಹೌದು ನನಗೂ ಈ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಅರ್ಥ ಆಯ್ತು ಅಂತ ಹೇಳಿದ್ಮೇಲೆ ಗಣಪ ಸರಿ ಹಾಗಾದರೆ ನಾನು ಇವಾಗ 3, 2, 1 ಸ್ಟಾರ್ಟ್ ಅಂತ ನಾನು ವಿಸಲ್ ಹಾಕ್ತೀನಿ. ಆವಾಗ ನೀವಿಬ್ರು ಇಲ್ಲಿಂದ ಗೇಮ್ನ ಶುರು ಮಾಡಬೇಕಾಗತ್ತೆ, ಇಲ್ಲಿಂದ ಓಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸರಿ ಹಾಗಾದರೆ ಇವಾಗ ನೀವಿಬ್ರು ಕ್ರೀಡಾ ಸ್ಪರ್ಧಿಗಳ ಮನೋಭಾವದಿಂದ ಇಬ್ರು ಶೇಕ್ ಹ್ಯಾಂಡ್ ಮಾಡಿ ಅಂತ ಹೇಳಿದಾಗ ಇಬ್ರು ಶೇಕ್ ಹ್ಯಾಂಡ್ ಮಾಡ್ತಾರೆ. ಅನಿತಾ ಇವಾಗ ಗೊತ್ತಾಗುತ್ತೆ ಕಣೆ ನಾನು ಏನು ಅಂತ ಹೇಳ್ತಾಳೆ. ಅದಕ್ಕೆ ನಾನೇನು ಅಂತ ನಾನು ಇವಾಗ ಆಡೋ ಟಾಸ್ಕಿಂದ ಗೊತ್ತಾಗುತ್ತೆ ಅಂತ ಝಾನ್ಸಿ ಹೇಳ್ತಾಳೆ. ಸರಿ ಆಯಿತು ಇಬ್ಬರು ಜುಗಲ್ಬಂದಿ ಬೇಡ, ಇವಾಗ ಟಾಸ್ಕ್ನ ಶುರು ಮಾಡೋಣ. ಇವಾಗ ರೆಡಿ 3, 2, 1 ಸ್ಟಾರ್ಟ್ ಗೋ ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ. ಆವಾಗ ಇಬ್ರು ಓಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಅನಿತಾ ಮಾತ್ರ ಸ್ವಲ್ಪ ದೂರ ಓಡಿ ವಾಪಸ್ ಬರ್ತಾಳೆ. ವಾಪಸ್ ಬಂದಿದ್ದನ್ನ ನೋಡಿ ಎಲ್ರೂ ಆಶ್ಚರ್ಯದಿಂದ ಪಲ್ಲವಿ ಅವಳ ಹತ್ರ ಕೇಳೇ ಬಿಡ್ತಾಳೆ. ಯಾಕೆ ಅನಿತಾ ಓಡ್ದಾನೆ ವಾಪಸ್ ಬಂದೆ, ನೀನು ಈ ಕಾಂಪಿಟೇಷನಲ್ಲಿ ಗೆಲ್ಲಬೇಕು ಅಂತ ಅಂದರೆ ನೀನು ಓಡಬೇಕು ತಾನೇ, ಮತ್ತ್ಯಾಕೆ ವಾಪಸ್ ಬಂದೆ ಅಂತ ಕೇಳಿದ್ದಕ್ಕೆ ಪಲ್ಲವಿ ನೀನು ಹೆದರ್ಕೋಬೇಡ, ನಾನು ಈ ಟಾಸ್ಕಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಹೇಳಿದ್ದಕ್ಕೆ ಮಂಜುಳಾ ಅಲ್ಲಮ್ಮ ಹೇಗಮ್ಮ ಈ ಟಾಸ್ಕಲ್ಲಿ ಗೆಲ್ತೀಯ, ನೀನು ಓಡೋಗಿ ಹಾಲು ತರ್ದನೆ ಹೇಗೆ ಗೆಲ್ತೀನಿ ಅಂತ ಹೇಳ್ತಾ ಇದೀಯ ಅಂತ ಹೇಳಿದ್ದಕ್ಕೆ ನಾನು ಗೆದ್ದೇ ಗೆಲ್ತೀನಿ, ನೀವು ಏನು ತಲೆ ಕೆಡಿಸ್ಕೋಬೇಡಿ, ಹೇಗೆ ಅಂತಲೂ ಕೇಳಬೇಡಿ ಅಂತ ಹೇಳಿದ್ದಕ್ಕೆ ಲಲಿತಾ ಅದೇ ಹೇಗೆ ಗೆಲ್ತೀಯ ನೀನು, ಮೊದಲನೇ ಟಾಸ್ಕಲ್ಲೇ ಸೋತೋಗ್ತೀಯ ಅಷ್ಟೇ, ಓಡು ಅಂತ ಹೇಳಿದ್ದಕ್ಕೆ ಯಾರೂ ನನ್ನ ಹತ್ರ ಕೇಳೋಕೆ ಬರಬೇಡಿ ಹೇಗೆ ಗೆಲ್ತೀಯ ಅಂತ ಅಂದ್ಬಿಟ್ಟು, ಆದರೆ ಗೆಲ್ಲೋದು ಮಾತ್ರ ನಾನೇನೆ ಅಂತ ಅಂದ್ಬಿಟ್ಟು ಅವಳು ಒಳಗಡೆ ಹೊರಟೋಗ್ತಾಳೆ. ಆವಾಗ ಅವರು ಎಲ್ಲರಿಗೂ ಕನ್ಫ್ಯೂಸ್ ಆಗೋಕ್ಕೆ ಶುರುವಾಗುತ್ತೆ. ಏನು ಹೇಳ್ತಾ ಇದ್ದಾಳೆ ಇವಳು, ಹೇಗೆ ಗೆಲ್ತಾಳೆ ಅಂತ ಅಂದ್ಬಿಟ್ಟು ಮಂಜುಳಾ ಪಲ್ಲವಿ ಹತ್ರ ಅಲ್ಲ ಪಲ್ಲವಿ ಇವಳು ಹೇಗೆ ಗೆಲ್ತಾಳೆ, ಹಾಲೇ ತರ್ದಾನೆ ಅಂತ ಹೇಳಿದ್ದಕ್ಕೆ ಗೊತ್ತಿಲ್ಲ ಅಮ್ಮ, ಆದರೆ ಗೆಲ್ತೀನಿ ಅಂತ ಮಾತ್ರ ಹೇಳ್ತಾ ಇದ್ದಾಳೆ ಅಲ್ವಾ ಅಂತ ಹೇಳ್ತಾಳೆ. ಸಂಗೀತ ಕೂಡ ರಾಘು ಹತ್ರ ಏನಣ್ಣ ಇದು, ಇವರು ಇಲ್ಲಿ ಮೋಸದಾಟ ಮಾಡ್ತಾ ಇದ್ದಾರೆ, ಹೇಗಣ್ಣ ಇವಳು ಗೆಲ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾಳೆ, ಓಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಸಂಗೀತ ಅಂತ ರಾಘು ಹೇಳಿದ್ದಕ್ಕೆ ಹೋಗಲಿ ಬಿಡೋಣ, ಹೇಗೋ ಒಟ್ಟು ನಮ್ಮ ಅತ್ತಿಗೆ ಗೆದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಹಾಗೇನೆ ತರುಣ ಮತ್ತು ಅವನ ತಂಗಿ ಕೂಡ ಇಬ್ಬರೂ ಮಾತಾಡ್ಕೊತಾ ಇದ್ದಾರೆ. ತರುಣ ಇಲ್ಲಿ ಮೋಸದಾಟ ನಡೀತಾ ಇದೆ ಅಂತ ನಿನ್ಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದ್ದಕ್ಕೆ ಅನ್ಸೋದೇನು, ಇಲ್ಲಿ ಮೋಸದಾಟನೇ ನಡೀತಾ ಇರೋದು, ಇವರೆಲ್ಲರೂ ಮೋಸ ಮಾಡಬೇಕು ಅಂತಲೇ ನಿಂತಿದ್ದಾರೆ ಅಂತ ಇಬ್ಬರೂ ಮಾತಾಡ್ಕೋತಾರೆ. ಸರಿ ಆಯಿತು ನೋಡೇ ಬಿಡೋಣ ಏನಾಗುತ್ತೆ ಅಂತ ಬಿಡು, ಒಟ್ಟಿನಲ್ಲಿ ಅತ್ತಿಗೆ ಗೆದ್ದರೆ ಅಷ್ಟೇ ಸಾಕು ಅಂತ ಇಬ್ಬರೂ ಸುಮ್ಮನೆ ಆಗ್ತಾರೆ. ಇಲ್ಲಿ ಝಾನ್ಸಿ ಮಾತ್ರ ತನ್ನ ಓಟನ ಮುಂದುವರಿಸ್ತಾಳೆ. ಓಡುವಾಗ ಅವಳು ಕಾಲು ಜಾರಿ ಬೀಳ್ತಾಳೆ. ಆವಾಗ ಅವಳಿಗೆ ನೋವಾಗುತ್ತೆ. ಆದ್ರೂ ಅವಳು ಅದನ್ನು ಯಾವುದನ್ನು ಲೆಕ್ಕಿಸ್ತಾನೆ ಮತ್ತೆ ಓಡೋದಕ್ಕೆ ಶುರು ಮಾಡ್ತಾಳೆ. ಈ ಆಟದಲ್ಲಿ ಗೆಲ್ಲೇಬೇಕು ಅಂತ ಓಡ್ಕೊಂಡು ಬಂದು ಒಂದು ಅಂಗಡಿ ಹತ್ರ ಬಂದು ನಿಂತ್ಕೊಂಡು ಅಣ್ಣ ನನಗೆ ಅರ್ಧ ಲೀಟ್ರ್ ಹಾಲು ಕೊಡಿ ಅಣ್ಣ ಅಂತ ಕೇಳ್ತಾಳೆ. ಅದಕ್ಕೆ ಸರಿ ನಮ್ಮ ಆಯಿತು 27 ರೂಪಾಯಿ ದುಡ್ಡು ಕೊಡು ಅಂತ ಕೇಳಿದ್ದಕ್ಕೆ ಅಣ್ಣ ನನ್ನ ಹತ್ರ ಇವಾಗ ದುಡ್ಡಿಲ್ಲ, ನಾನು ಆಮೇಲೆ ತಂದು ಕೊಡ್ತೀನಿ, ದಯವಿಟ್ಟು ಹಾಲು ಕೊಡಿ ಅಣ್ಣ ಅಂತ ಹೇಳಿದ್ದಕ್ಕೆ ಇಲ್ಲಮ್ಮ ನಮಗೆ ಗಿರಾಕಿಗಳೆಲ್ಲ ಅಂದರೆ ಕಸ್ಟಮರ್ಸ್ ಎಲ್ಲ ದೇವ್ರುಗಳಿದ್ದಂಗೆ, ದೇವ್ರುಗಳಿಗೇ ನಾವು ಸಾಲ ಕೊಡುವಷ್ಟು ದೊಡ್ಡವರಲ್ಲ, ಹಾಗಾಗಿ ನಾನು ಸಾಲ ಕೊಡಲ್ಲಮ್ಮ, ಅದರಲ್ಲಿ ಹಾಲಲ್ಲಿ ನನಗೆ 1 ರೂಪಾಯಿ ಅಷ್ಟೇ ಮಿಕ್ಕುತ್ತೆ, ಆ 1 ರೂಪಾಯಿಗೋಸ್ಕರ ನಾನು ನಿನಗೆ ಸಾಲ ಕೊಡೋಕ್ಕಾಗಲ್ಲ, ದಯವಿಟ್ಟು ಹೋಗಮ್ಮ ಅಂತ ಹೇಳಿದ್ದಕ್ಕೆ ಅಣ್ಣ ನಿಮ್ಮ ಅಂಗಡಿನಲ್ಲಿ ಏನಾದರೂ ಕೆಲಸ ಇದ್ದರೆ ಕೊಡಿ ಅಣ್ಣ, ನಾನು ಕೆಲಸ ಮಾಡ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ಕೆಲಸ ಮಾಡ್ತೀಯಾ ನೀನು ನಮ್ಮ ಅಂಗಡಿನಲ್ಲಿ, ಏನು ಕೆಲಸ ಕೊಡೋದು ಅಂತ ಯೋಚನೆ ಮಾಡಿದ್ದೇನೆ. ಸರಿ ಆಯಿತು ನಮ್ಮ ಹುಡುಗನೂ ಇವತ್ತು ಬಂದಿಲ್ಲ, ಟೀ ಗ್ಲಾಸ್ ಎಲ್ಲ ಹಾಗೆ ಬಿದ್ದಿದೆ, ಸ್ವಲ್ಪ ಪಾತ್ರೆಗಳು ಎಲ್ಲ ಇದೆ, ಅದನ್ನು ವಾಶ್ ಮಾಡಿಬಿಡು, ಆವಾಗ ನಿನಗೆ ಹಾಲು ಕೊಡ್ತೀನಿ ಅಂತ ಹೇಳ್ತಾರೆ. ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಸರಿ ಆಯಿತು ಯೋಚನೆ ಮಾಡೋದಾದರೆ ಹಾಗೆ ಹೋಗು ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ನಾನು ಪಾತ್ರೆ ವಾಶ್ ಮಾಡ್ತೀನಿ, ಹಾಲು ಕೊಡಿ ಪ್ಲೀಸ್ ಅಂತ ಹೇಳಿಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಹಾಲನ್ನು ಈಸ್ಕೊಂಡು ಮತ್ತೆ ಓಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅನಿತಾ ಏನು ಪ್ಲ್ಯಾನ್ ಮಾಡಿದ್ದಾಳೆ, ಹೇಗೆ ಗೆಲ್ತಾಳೆ, ಝಾನ್ಸಿ ಗೆಲ್ತಾಳಾ ಅಥವಾ ಅನಿತಾ ಗೆಲ್ತಾಳಾ ಅನ್ನೋದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ಆದರೆ ಝಾನ್ಸಿ ಮಾತ್ರ ಹಾಲನ್ನು ತಗೊಂಡು ಮನೆ ಕಡೆಗೆ ಓಡೋಕೆ ಶುರು ಮಾಡ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.